Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Again one more week we come. ತಿರುಗಿ ಮತ್ತೊಂದು ವಾರಕ್ಕೆ ಬಂದಿದ್ದೇವೆ. It is very important. ಇದು ತುಂಬಾ ಮುಖ್ಯವಾದದ್ದು. Today we are really going to think about our own life. ಈ ದಿನ ನಾವು ನಮ್ಮ ಸ್ವಂತ ಜೀವನದ ಬಗ್ಗೆ ನಾವು ಆಲೋಚನೆ ಮಾಡುವವರಾಗಿದ್ದೇವೆ. Many have lot of dreamers. ಅನೇಕರಿಗೆ ಅನೇಕ ಕನಸುಗಳಿರುತ್ತದೆ. And many people running for achievements. ಆ ಕನಸುಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವರು ಓಡಿ ಹೋಗುತ್ತಿರುತ್ತಾರೆ. Many are running for do good business and get good income. ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಇನ್ಕಮ್ಗೋಸ್ಕರ ಅನೇಕರು ಅದರ ಹಿಂದೆ ಓಡಿ ಹೋಗುತ್ತಿರುತ್ತಾರೆ. Everybody running for something to get it. ಎಲ್ಲರೂ ಏನೋ ಒಂದು ಪಡೆದುಕೊಳ್ಳುವುದಕ್ಕೋಸ್ಕರ ಓಡುತ್ತಿರುತ್ತಾರೆ. So what do we want to do? ನಾವು ಏನು ಮಾಡಬೇಕು? What is the reality? ನಿಜವಾದದ್ದು ಏನು? Every day we are near to our life to end. ಪ್ರತಿ ದಿನ ಕಳೆದಂತೆ ನಾವು ನಮ್ಮ ಜೀವನವನ್ನು ಕಳೆದುಕೊಳ್ಳುವುದಕ್ಕೆ ನಾವು ಹತ್ತಿರವಾಗುತ್ತಿರುತ್ತೇವೆ. Many people will celebrate birthdays. ಅನೇಕರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. But every birthday I will think which things I didn't still finish in my life. ಪ್ರತಿ ಒಂದು ಹುಟ್ಟುಹಬ್ಬ ಬಂದಾಗ ನಾನು ಯಾವುದನ್ನು ಇನ್ನೂ ಮಾಡಿಲ್ಲ ಎಂಬುದಾಗಿ ಅದರ ಬಗ್ಗೆ ಆಲೋಚನೆ ಮಾಡುತ್ತೇನೆ. Hallelujah. 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 You know why? ಯಾಕೆ ಗೊತ್ತಾ? The days will pass, it will never come back. ದಿನಗಳು ಕಳೆದ ಮೇಲೆ ಅದು ತಿರುಗಿ ಬರುವುದಿಲ್ಲ. That's why our every day is very precious. ಪ್ರತಿ ದಿನ ತುಂಬಾ ಅಮೂಲ್ಯವಾದದ್ದು. The greatest Isaiah is a prophet of God. ಯೆಶಾಯನು ಒಂದು ದೊಡ್ಡ ಪ್ರವಾದಿ. What he says about the man's life? ಒಂದು ಮನುಷ್ಯನ ಜೀವನದ ಬಗ್ಗೆ ಆ ಪ್ರವಾದಿ ಏನು ಹೇಳುತ್ತಾರೆ? Chapter 40 40ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ verses 5 to 8 will see means it is very very precious. 5ರಿಂದ 8ರವರೆಗೆ ನಾವು ಓದುವುದಾದರೆ ತುಂಬಾ ಅಮೂಲ್ಯವಾದದ್ದು. My dear ones, ನಮ್ಮ ಪ್ರಿಯರೇ, many times we run for many things, but what the man life equals, it is says in this. ಅನೇಕ ಸಾರಿ ನಾವು ಅನೇಕ ವಿಷಯಗಳಿಗೆ ನಾವು ಓಡಿ ಹೋಗುತ್ತಿರುತ್ತೇವೆ, ಆದರೆ ನಮ್ಮ ಜೀವನದ ಅಂತ್ಯವೇನು, ನಮ್ಮ ಜೀವನ ಏನು ಎಂಬುದಾಗಿ ಈ ವಚನಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. Let us read. ನಾವು ಅದನ್ನು ಓದಿಕೊಳ್ಳೋಣವಾ? My son will help to read this chapters 40 verses from 5 to 8. ನನ್ನ ಮಗನು ಇದನ್ನು ಓದುವುದಕ್ಕೆ ನನಗೆ ಸಹಾಯ ಮಾಡುತ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೂ. And the glory of the Lord shall be revealed, and all flesh shall see it together. For the mouth of the Lord has spoken. A voice says, "Cry," and I said, "What shall I cry?" All flesh is grass, and all its beauty is like the flower of the field. The grass withers, the flower fades, when the breath of the Lord blows on it. Surely the people are grass. The grass withers, the flower fades, but the word of the God will stand forever. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಆಹಾ, ವಾಣಿಯು ಮತ್ತೆ ಕೇಳಿಸಿ ಕೂಗು ಎನ್ನುತ್ತದೆ. ಅದಕ್ಕೆ ನಾನು ಏನು ಕೂಗಲಿ ಎಂದು ಕೇಳಲು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ. ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಜನವು ಹುಲ್ಲೇ ಹುಲ್ಲು, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. Hallelujah. Hallelujah. There is a glory of God covered. The man is speaking in the loud voice. What is saying? People looks like grass. ಯೆಹೋವನ ಮಹಿಮೆಯು ಗೋಚರವಾದಾಗ ಈ ರೀತಿಯಾಗಿ ಆ ಮನುಷ್ಯನು ಹೇಳುತ್ತಿದ್ದಾರೆ, ಮನುಷ್ಯರೆಲ್ಲರೂ ಹುಲ್ಲಿನ ಹಾಗಿದ್ದಾರೆ. Hallelujah. Hallelujah. The grass never stand forever, it fades. ಹುಲ್ಲು ನಿಲ್ಲುವುದಿಲ್ಲ, ಅದು ಬಾಡಿ ಹೋಗುವುದು. Because green, the grass will see means the greenery we can see. ನಾವು ಹುಲ್ಲನ್ನು ನೋಡುವುದಾದರೆ ಅದು ಹಸಿರಾಗಿರುತ್ತದೆ. But the span of time it will be shades. ಸ್ವಲ್ಪ ಸಮಯಗಳಲ್ಲಿ
ದಿನಗಳಲ್ಲಿ ಅದು ಒಣಗಿ ಹೋಗುವುದು. Because the sun falls upon the grass, it will be dry completely, it fades. ಬಿಸಿಲು ಅದರ ಮೇಲೆ ಬಿದ್ದ ಮೇಲೆ, ಹುಲ್ಲಿನ ಮೇಲೆ ಬಿದ್ದ ತಕ್ಷಣ ಅದು ಒಣಗಿ ಹೋಗುವುದು. God, when He sees the people like a grass, ದೇವರು ಮನುಷ್ಯರು ನೋಡಿದಾಗ ಅವರು ಹುಲ್ಲಿನಂತಿದ್ದಾರೆ. how much time it will be green? ಎಷ್ಟು ಸಮಯ ಅದು ಹಸಿರಾಗಿರುತ್ತದೆ. It is talking about all our lifespan. ನಮ್ಮ ಜೀವನದ ಒಂದು ದಿನಗಳ ಬಗ್ಗೆ ದೇವರು ಮಾತನಾಡುತ್ತಿದ್ದಾರೆ. Every man of the time of the living years. ಎಲ್ಲಾ ಮನುಷ್ಯರಿಗೂ ಒಂದು ಸ್ವಲ್ಪ ಕಾಲವಿರುತ್ತದೆ, ಇಷ್ಟು ವರ್ಷಗಳ ಕಾಲ But ಎಂಬುದಾಗಿ. people is forgetting that they're enjoying their worldly life. ಆದರೆ ಮನುಷ್ಯರು ಅದನ್ನು ಮರೆತು ಹೋಗಿ ಈ ಲೌಕಿಕ ಕಾರ್ಯಗಳನ್ನು ತುಂಬಾ ಸಂತೋಷದಿಂದ For ಆನಂದಿಸುತ್ತಿದ್ದಾರೆ. everything there is a border. ಎಲ್ಲದಕ್ಕೂ ಒಂದು ಬಾರ್ಡರ್ ಇರುತ್ತದೆ. Everything there is a corner. ಎಲ್ಲದಕ್ಕೂ ಒಂದು ಕೊನೆ ಇರುತ್ತದೆ. Everything there is an end. ಎಲ್ಲದಕ್ಕೂ ಒಂದು ಕೊನೆ ಇರುತ್ತದೆ. The Bible says ಸತ್ಯವೇದ ಹೇಳುತ್ತದೆ about man days and years. ಮನುಷ್ಯನ ಒಂದು ದಿನಗಳ ಬಗ್ಗೆ ಮತ್ತು ವರ್ಷಗಳ ಬಗ್ಗೆ. Genesis ಆದಿಕಾಂಡ chapter 6 6ನೇ ಅಧ್ಯಾಯ verses 3 says about the life of man's time. 6ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. It is Old Testament. ಹಳೆಯ ಒಡಂಬಡಿಕೆ What it is says ಏನು ಹೇಳುತ್ತದೆ? about man will live a life. Come and read somebody. 6 and 3. Then the Lord said, My spirit shall not abide in man forever, for he is flesh. His days shall be 120 years. Yeah, come on. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದವರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. God will give everybody precious thing. It is His spirit upon the flesh. ದೇವರು ಒಂದು ಅಮೂಲ್ಯವಾದದ್ದನ್ನು ಮನುಷ್ಯರ ಮೇಲೆ ಕೊಡುತ್ತಾರೆ. ಯಾವುದಂದ್ರೆ ಆತನ ಆತ್ಮ. When it will be abide in a man's life, ಯಾವಾಗ ಆತನ ಆತ್ಮವು ನಮ್ಮಲ್ಲಿ ಸೇರಿರುತ್ತದೋ, it will be a time of 120 years. ಅದು 120 ವರ್ಷಗಳ ಕಾಲ ಇರಬಹುದು. After that, He will take return back. ಅದಾದ ನಂತರ ಆತ್ಮನು ಆತನು ತೆಗೆದುಕೊಂಡು ಬಿಡುತ್ತಾರೆ. We are seeing the 2000 years back, or 4000 years back, or 6000 years back. People used to live 900 and some change years. 2,000 ವರ್ಷಗಳ ಹಿಂದೆ ನಾವು ನೋಡಬಹುದು, ಇಲ್ಲ 4,000 ವರ್ಷಗಳ ಹಿಂದೆ ನಾವು ನೋಡಬಹುದು. ಮನುಷ್ಯರು ಒಂದು 900 ವರ್ಷಗಳ ಕಾಲ ಅವರು ಬದುಕಿದ್ದಾರೆ. 900 years it was a living creation. ಒಂದು 900 ವರ್ಷಗಳ ಕಾಲ ಅವರು ದೇವರ ಕೃಪೆಯಿಂದ ಬದುಕಿದ್ದಾರೆ. Nowadays 100 years the man is living, it's a great job. ಇಲ್ಲಿ ಈ ಸಮಯಗಳಲ್ಲಿ 100 ವರ್ಷ ಬದುಕಿದರೇನೆ ಅದೊಂದು ದೊಡ್ಡ ವಿಷಯ. But that 900 years come to 120 years because of their wicked ways. ಆ 900 ವರ್ಷದಿಂದ 120 ವರ್ಷಕ್ಕೆ ಯಾಕೆ ಬಂದರೆಂದರೆ ಅವರ ಒಂದು ದುರಾಲೋಚನೆ, ಒಂದು ಕೆಟ್ಟ ರೀತಿಯಾದ ಕಾರ್ಯಗಳಿಂದ. Because of their sin, when the people will do sin and wicked ways, the wages of the sin is the death, the Bible says. ಸತ್ಯವೇದವು ಹೇಳುತ್ತದೆ, ಪಾಪಕ್ಕೆ ಸಂಬಳ ಮರಣ ಎಂಬುದಾಗಿ. ಅವರು ಪಾಪ ಮಾಡಿಕೊಂಡು ಅವರ ಆಯುಷ್ಯ ಕಾಲ ಕೂಡ ದೇವರು ಕಡಿಮೆ ಮಾಡಿಬಿಟ್ಟರು. So when the sin wages is the death, ಯಾವಾಗ ಪಾಪಕ್ಕೆ ಸಂಬಳ ಮರಣವೋ, same thing they did lot of sin. Those came like 900 to it came to 120. ಆ ಅನೇಕ ಪಾಪಗಳನ್ನು ಮಾಡಿ ಆ 900 ವರ್ಷದಿಂದ 120 ವರ್ಷಕ್ಕೆ ಬಂತು. What happened? ಏನಾಯ್ತು? Why it has happened like that? ಯಾಕೆ ಆ ರೀತಿಯಲ್ಲಿ ನಡೆಯಿತು? There was doing sin, lot of sin. ಅವರು ತುಂಬಾ ಪಾಪಗಳನ್ನು ಮಾಡುತ್ತಿದ್ದರು. Their eyes was covered with sin. ಆ ಕಣ್ಣುಗಳು ಪಾಪದಿಂದ ತುಂಬಿಕೊಂಡಿದ್ದವು. Their life was wicked ways. ಅವರ ಜೀವನವೆಲ್ಲ ಕೆಟ್ಟ ದಾರಿಯನ್ನು Sinful life, sinful thoughts. ಪಾಪದ ಒಂದು ಜೀವನ, ಪಾಪದ No fear of the Lord upon their lives. ದೇವರ ಭಯವು ಅವರ ಮೇಲೆ ಇಲ್ಲ. So that they became 900 years came to 120 years. ಅದಕ್ಕೋಸ್ಕರನೇ ಆ 900 ವರ್ಷಗಳಿಂದ 120 ವರ್ಷಕ್ಕೆ ಬಂದಿತು. You see in the Bible evidence is there. ಸತ್ಯವೇದದಲ್ಲಿ ನೋಡುವುದಾದರೆ ಒಂದು ಸಾಕ್ಷಿ ಇದೆ. They lived till 900 years.
900 ವರ್ಷಗಳ ಕಾಲ ಬದುಕಿದ್ದಾರೆ. Hallelujah. Hallelujah. So it came to 900 to 120. ಆ 900ರಿಂದ 120ಕ್ಕೆ ಬಂತು. What happened? ಏನಾಯ್ತು? Finally God had completely anger upon the people. ಕಡೆಯದಾಗಿ ದೇವರಿಗೆ ಮನುಷ್ಯರ ಮೇಲೆ ತುಂಬಾ ಕೋಪ ಬಂದಿತ್ತು. They left Creator ಆ ಸೃಷ್ಟಿಕರ್ತನನ್ನೇ ಅವರು ಮರೆತು ಬಿಟ್ಟರು. and they started to love creation. ಅವರು ಸೃಷ್ಟಿಕರ್ತನನ್ನು ಮರೆತು ಬಿಟ್ಟು ಸೃಷ್ಟಿಯನ್ನು ಅವರು ಪ್ರೀತಿಸಲು ಪ್ರಾರಂಭಿಸಿದರು. What happened? ಏನಾಯ್ತು? 90th chapter we see 10th verse. Psalms 90. ಕೀರ್ತನೆಗಳು 90ನೇ ಅಧ್ಯಾಯ 10th verse. 10ನೇ ವಚನ. What it says? ಏನು ಹೇಳುತ್ತದೆ? The years of our life are 70, or even by reason of strength 80, yet their span. The David says, ದಾವೀದನಲ್ಲಿ ಹೇಳುತ್ತಿದ್ದಾನೆ, we are coming into season of David. ದಾವೀದನ ಕಾಲಕ್ಕೆ ಬರುತ್ತಿದ್ದೇವೆ. The Old Testament so walk and come to the season generation of David. ನಡೆದುಕೊಂಡು ದಾವೀದನ ಒಂದು ಕಾಲಕ್ಕೆ ಬಂದಾಗ What he says? ಏನು ಹೇಳುತ್ತಿದ್ದಾರೆ? The man of strength means it is 70. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. In Kannada very good ಬಲ ಹೆಚ್ಚಿದ್ದಾರೆ. But in English they have strength means they will be live 80 years. 120 years to came to 70 and 80. 120 ವರ್ಷದಿಂದ 70 80ಕ್ಕೆ ಬಂದಿತ್ತು. What happened? ಏನಾಯ್ತು? The scam of time is making very short and sharp. ಒಂದು ಜೀವನದ ಒಂದು ಆಯುಷ್ಕಾಲವು ಕಡಿಮೆ ಆಗುತ್ತಾನೆ ಬರುತ್ತಿದೆ. Why? ಯಾಕೆ? They are not obeying the word of God. ದೇವರ ವಾಕ್ಯವನ್ನು ಅವರು ಅನುಸರಿಸುತ್ತಿಲ್ಲ. All the time lustful of life. ಯಾವಾಗಲೂ ಒಂದು ಲೌಕಿಕವಾದ ಆಸೆಗಳಿಂದ ಅವರು ತುಂಬಿಕೊಂಡಿದ್ದಾರೆ. All the time flesh work. ಒಂದು ಮಾಂಸದ ಆಸೆಗಳಿಂದ. All the time money. ಯಾವಾಗಲೂ ಹಣ. All the time how I want to become fame. ನಾನು ಯಾವ ರೀತಿಯಲ್ಲಿ ನಾನು ಫೇಮಸ್ ಆಗುವುದು ಎಂಬುದಾಗಿ. Whoever see me they want to please me. ಯಾರೆಲ್ಲ ನನ್ನನ್ನು ನೋಡುತ್ತಾರೋ ಅವರು ಇಷ್ಟಪಡಬೇಕು. The time of David. ದಾವೀದನ ಕಾಲದಲ್ಲಿ The Saul was really is the first king of Israel. ಸೌಲನು ಒಂದು ಅರಸನಾಗಿದ್ದನು ಇಸ್ರಾಯೇಲಿಗೆ. He's the first king. ಮೊದಲನೇ ಅರಸನು. So what happened? ಏನಾಯ್ತು? Slowly pride came to him. ಆತನಿಗೆ ನಿಧಾನವಾಗಿ ಒಂದು ಗರ್ವವು ಬಂದಿತ್ತು. What pride? ಏನು ಗರ್ವ? What the pride? ಏನು ಗರ್ವ? He could not able to win the Philippians. The earlier time he was chosen David. ಆ ಫಿಲಿಪ್ಪಿಯವರನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. What happened? He chosen David. ದಾವೀದನನ್ನು ಆರಿಸಿಕೊಂಡರು for the battle. ಆ ಯುದ್ಧಕ್ಕೋಸ್ಕರ. What happened? ಏನಾಯ್ತು? Battle David was won. ದಾವೀದನು ಆ ಯುದ್ಧವನ್ನು ಗೆದ್ದನು. That kingdom came to David. He won the battle. ದಾವೀದನಿಗೆ ಆ ಯುದ್ಧವು ಅವನು ಯುದ್ಧದಲ್ಲಿ ಜಯಿಸಿದನು. Slowly the jealousy spirit started to Saul king. ನಿಧಾನವಾಗಿ ಸೌಲನ ಅರಸನಿಗೆ ಒಂದು ಹೊಟ್ಟೆ ಕಿಚ್ಚಿನ ಸ್ವಭಾವವು ಬಂದಿತ್ತು. What happened? People used to shout, Saul is killed 1,000 and David is killed 10,000. ಸೌಲನು 1,000 ಜನರನ್ನು ಕೊಂದನು, ಆದರೆ ದಾವೀದನು 10,000 ಜನರನ್ನು ಕೊಂದನು. People was pleasing. ಮನುಷ್ಯರು ತುಂಬಾ ಇಷ್ಟಪಡುತ್ತಿದ್ದರು. Nowadays also people are doing elections. ಈ ದಿನಗಳಲ್ಲಿ ಮನುಷ್ಯರು ಎಲೆಕ್ಷನ್ಸ್ ಮಾಡುತ್ತಾರೆ. They want to have position seats. ಅವರಿಗೆ ಪೊಸಿಷನ್ ಬೇಕು. That's why they want fame, they want name. ಅವರಿಗೆ ಹೆಸರು ಬೇಕು ಮತ್ತು ಅವರು ತುಂಬಾ ಎಲ್ಲರ ಮುಂದೆ ಫೇಮಸ್ ಆಗಬೇಕು. Many people they have elections in many boards. ಅನೇಕ ಜಾಗಗಳಲ್ಲಿ ಎಲೆಕ್ಷನ್ಸ್ ಆಗುತ್ತದೆ. Nowadays I'm hearing that elections is happening in churches also. ಸಭೆಗಳಲ್ಲಿಯೂ ಸಹ ಎಲೆಕ್ಷನ್ಸ್ ಆಗುತ್ತದೆ. Without election, without position, you cannot do anything ministry. You can do ministry. ಎಲೆಕ್ಷನ್ ಇಲ್ದಲೆ ಒಂದು ಪೊಸಿಷನ್ ಇಲ್ದಲೆ ಸೇವೆ ಮಾಡುವುದಕ್ಕೆ ಆಗುವುದಿಲ್ಲವಾ? ಇಲ್ಲ, ಸೇವೆ ಮಾಡಬಹುದು. But if you want position and name, ಆದರೆ ನಮಗೆ ಪೊಸಿಷನ್ ಬೇಕು ಮತ್ತು ಹೆಸರು ಬೇಕು. What happened Saul life? ಸೌಲನ ಒಂದು ಜೀವನ ಏನಾಯಿತು? He died. ಸತ್ತು ಹೋದನು. The wages of sin is death. ಪಾಪಕ್ಕೆ ಸಂಬಳ ಮರಣ. So our days, ನಮ್ಮ ದಿನಗಳು by the grace of Jesus, ದೇವರ ಕೃಪೆಯಿಂದ we are living till we are sin also. ಪಾಪದಲ್ಲಿದ್ದರೂ ನಾವು ಬದುಕುತ್ತಿದ್ದೇವೆ. Because the grace of Jesus is giving a life
ದೇವರ ಕೃಪೆಯು ನಮಗೆ ಜೀವನವನ್ನು ಕೊಡುತ್ತಿದೆ. Jesus' grace is forgiving us every day. ಕರ್ತನ ಕೃಪೆ ಏನೆಂದರೆ ನಮ್ಮನ್ನು ಕ್ಷಮಿಸುವುದು ಪ್ರತಿದಿನ. 900 to 120, 120 to 70 to 80. 900 ನಿಂದ 120, 120 ನಿಂದ 70, 80. Nowadays I am hearing 20 years, 22 years people are passed away. ನಾನು ಈ ದಿನಗಳಲ್ಲಿ ಕೇಳುತ್ತಿದ್ದೇನೆ 20 ವರ್ಷ 22 ವರ್ಷದ ಯೌವನಸ್ಥರು ಮರಣ ಹೊಂದುತ್ತಿದ್ದಾರೆ. 15 years old passing away. 15 ವರ್ಷದ ಮಕ್ಕಳು ಮರಣ ಹೊಂದುತ್ತಿದ್ದಾರೆ. 8 years children is passing away. 8 ವರ್ಷದ ಮಕ್ಕಳು ಮರಣ ಹೊಂದುತ್ತಿದ್ದಾರೆ. Why? ಯಾಕೆ? Lot of sinful life. ಪಾಪದ ಒಂದು ಜೀವನ. This world is becoming a sinful life. ಈ ಲೋಕವು ಪಾಪದಿಂದ ತುಂಬಿಕೊಂಡಿದೆ. All the time flesh work, flesh work, flesh work. ಎಲ್ಲಾ ಸಮಯದಲ್ಲೂ ಮಾಂಸದ ಕೆಲಸ, ಶಾರೀರವಾದ ಕೆಲಸ. Hallelujah. Hallelujah. So what we want to do? ಏನು ಮಾಡಬೇಕು? What the Bible says about the man's life? ಸತ್ಯವೇದವು ಮನುಷ್ಯನ ಜೀವನದ ಬಗ್ಗೆ ಏನು ಹೇಳುತ್ತಿದೆ? It's a big bubble like a water, it is saying. ಅದು ನೀರಿನ ಮೇಲೆ ಇರುವ ಬುಡಕೆ ಹಾಗೆ. Without having the grace of God we cannot live. ದೇವರ ಕೃಪೆ ಇಲ್ಲದೆ ನಾವು ಬದುಕಲು ಸಾಧ್ಯನೇ Then ಇಲ್ಲ. why you are wasting every day? ಯಾಕೆ ನೀನು ಪ್ರತಿದಿನ ನೀನು ನಷ್ಟಪಡಿಸಿಕೊಳ್ಳುತ್ತಿದ್ದೀಯಾ? The family, you are fighting in the family, you are wasting your precious time. ಕುಟುಂಬದಲ್ಲಿ ನೀನು ಜಗಳವಾಡಿ ನಿನ್ನ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀಯಾ? You are thinking about fast and again you are wasting your time. ಕಳೆದು ಹೋದದ್ದನ್ನು ನೆನೆಸಿಕೊಂಡು ಇರುವ ಸಮಯವನ್ನು ಸಹ ನೀನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀಯಾ? Future you are thinking and wasting your time today. ಭವಿಷ್ಯವನ್ನು ನಾವು ನೆನೆಸಿಕೊಂಡು ನಾವು ಈಗಿನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. The times is God's hand. Last week I spoken. ನಾನು ಹೋದವಾರ ಮಾತಾಡಿದ್ದೇನೆ, ಸಮಯವು ದೇವರ ಕರಗಳಲ್ಲಿದೆ. In His time He will bless you very well. ಆತನ ಒಂದು ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಆಶೀರ್ವಾದ ಮಾಡುತ್ತಾರೆ. Life we don't know anybody tomorrow what will happen or today what will happen. 1 second after what will happen we don't know. ಯಾರಿಗೂ ಏನು ತಿಳಿದಿಲ್ಲ, ನಾಳೆ ಏನು ಆಗುತ್ತದೆ, ಮರುಕ್ಷಣ ಏನು ಆಗಬಹುದು ಎಂಬುದಾಗಿ ಯಾರಿಗೂ ತಿಳಿದಿಲ್ಲ. Until you live ನೀನಿರುವ ತನಕ happy full life you live. ಸಂತೋಷದ ಒಂದು ಜೀವನವನ್ನು ನೀನು This ನಡೆಸು. hour, this second will live again and will not come back. ಈ ಸಮಯ ಹೋದ ನಂತರ ತಿರುಗಿ ಇದು ಬರುವುದಿಲ್ಲ. Why wasting the day? ಯಾಕೆ ದಿನವನ್ನು ನೀನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀಯಾ? Please pray to God. ದೇವರಿಗೆ ನೀನು ಪ್ರಾರ್ಥಿಸು. Lord, in this filthy world you have saved me, you have covered me, you have blessed me. ತಂದೆಯೇ, ಈ ಪಾಪದ ಲೋಕದಲ್ಲಿ ನನ್ನನ್ನು ನೀನು ಸುರಕ್ಷಿತವಾಗಿಟ್ಟಿದ್ದೀಯಾ, ನನ್ನನ್ನು ಕಾಪಾಡುತ್ತಿದ್ದೀಯಾ, ನನ್ನನ್ನು ಆಶೀರ್ವಾದ ಮಾಡಿದ್ದೀಯಾ. Rejoice in the Lord. Again I say rejoice in the Lord. Philippians 4:4 it says. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುವ ಪ್ರಕಾರ ಸಂತೋಷಿಸು, ಕರ್ತನಲ್ಲಿ ಮತ್ತೆ ಸಂತೋಷಿಸು ಎಂಬುದಾಗಿ ಹೇಳುತ್ತಿದ್ದೇನೆ. The Saint Paul is telling to the church, you know what? Rejoice. Again I say rejoice. ಪೌಲನು ಹೇಳುತ್ತಿದ್ದಾನೆ ಒಂದು ಫಿಲಿಪ್ಪಿಯರ ಒಂದು ಸಭೆಗೆ, ಸಂತೋಷಿಸು, ಮತ್ತೆ ಸಂತೋಷಿಸು ಕರ್ತನಲ್ಲಿ ಎಂಬುದಾಗಿ. Why he is saying again and again to them? ತಿರುಗಿ ಯಾಕೆ ಮತ್ತೆ ಮತ್ತೆ ಅದನ್ನು ಹೇಳುತ್ತಿದ್ದಾರೆ? They slowly turning to the worldly ways and they are enjoying it that way. ಅವರು ನಿಧಾನವಾಗಿ ಲೋಕದ ಕಡೆಗೆ ತಿರುಗಿಕೊಂಡು ಲೌಕಿಕವಾಗಿ ಅವರು ಸಂತೋಷಿಸುತ್ತಿದ್ದಾರೆ. That rejoicing is only time being. ಆ ಸಂತೋಷವು ಕ್ಷಣ ಮಾತ್ರ ಅಷ್ಟೇ. But in the Lord the rejoice is our strength. ಕರ್ತನಲ್ಲಿ ಸಂತೋಷಿಸುವುದು ನಮ್ಮ ಬಲವಾಗಿದೆ. My dear one, ನನ್ನ ಪ್ರಿಯರೇ, you are in sick bed right now. ಈ ಸಮಯದಲ್ಲಿ ನೀನು ಒಂದು ಅಸ್ವಸ್ಥತೆಯ ಒಂದು ಹಾಸಿಗೆಯಲ್ಲಿದ್ದೀಯಾ? I am speaking in the prophetically. ನಾನು ಒಂದು ಪ್ರವಾದನೆಯಾಗಿ ನಿನಗೆ ಹೇಳುತ್ತಿದ್ದೇನೆ. When you seek unto the Lord, Lord will heal you completely. ನೀನು ಯಾವಾಗ ಕರ್ತನನ್ನು ಹುಡುಕುತ್ತೀಯೋ, ಕರ್ತನು ನಿನ್ನನ್ನು ಸಂಪೂರ್ಣವಾಗಿ ನಿನ್ನನ್ನು ಸ್ವಸ್ಥತೆ ಮಾಡುತ್ತಾರೆ. My dear one, ನನ್ನ ಪ್ರಿಯರೇ, you could not able to read, ನೀನು ಓದಲು ಸಾಧ್ಯವಲ್ವಾ? you could not able to meditate well, ನೀನು ಧ್ಯಾನಿಸಲು ಆಗುತ್ತಿಲ್ಲವಾ? you cannot study well. ನೀನು ಸರಿಯಾಗಿ ಓದಕ್ಕೆ ಆಗುತ್ತಿಲ್ಲವಾ? The Bible says ಸತ್ಯವೇದವು ಹೇಳುತ್ತದೆ, the fear of the Lord is a beginning wisdom to you people. ದೇವರ ಭಯವೇ ಜ್ಞಾನಕ್ಕೆ ಮೂಲವು. If when you fear to the Lord, automatically you come and you read everything in time. ನೀನು ಯಾವಾಗ ದೇವರಿಗೆ ಭಯಪಡುತ್ತೀಯೋ, ಆಟೋಮೆಟಿಕ್ ಆಗಿ ನೀನು ಬಂದು ನೀನು ಚೆನ್ನಾಗಿ ಓದಿಕೊಳ್ಳುತ್ತೀಯಾ. People may say you are nothing to fit. ಮನುಷ್ಯರು ಹೇಳಬಹುದು ನೀನು ಯಾವುದಕ್ಕೂ ಯೋಗ್ಯವಿಲ್ಲ. But God will make you wise and wisdom.
ಆದರೆ ದೇವರು ನಿನ್ನನ್ನು ಜ್ಞಾನವಂತನಾಗಿ ಇಟ್ಟು ನಿನಗೆ ಜ್ಞಾನವನ್ನು ಅನುಗ್ರಹಿಸುತ್ತಾರೆ. When you know that, ಯಾವಾಗ ಗೊತ್ತಾ? you want to fear to God. ನೀನು ದೇವರಿಗೆ ಭಯಪಡಬೇಕು. If I do mistake, God is seeing me. ನಾನು ತಪ್ಪು ಮಾಡಿದರೆ ದೇವರು ನನ್ನನ್ನು ನೋಡುತ್ತಿದ್ದಾರೆ. So that fear want to come to you. ಆ ಭಯವು ನಿನ್ನಲ್ಲಿ ಬರಬೇಕು. The conscious, the sense is not there in you. The fear of the Lord never comes to you. The wisdom will never enter into you. ಆ ಒಂದು ಆಲೋಚನೆ ನಿನ್ನಲ್ಲಿ ಇಲ್ಲದೆ ಇದ್ದಾಗ ದೇವರ ಭಯವು ನಿನ್ನಲ್ಲಿ ಬರುವುದಿಲ್ಲ, ಜ್ಞಾನವೂ ಸಹ ಬರುವುದಿಲ್ಲ. My dear children, ಪ್ರಿಯ ಮಕ್ಕಳೇ, many are not even giving time for Bible and prayer. ಅನೇಕರು ಒಂದು ಸತ್ಯವೇದಕ್ಕೆ ಸಮಯವನ್ನು ಕೊಡುತ್ತಿಲ್ಲ, ಪ್ರಾರ್ಥನೆಗೆ ಸಮಯವನ್ನು ಕೊಡುತ್ತಿಲ್ಲ. More they're doing, they're going and watching movies, and nowadays they're seeing lot of shots. ಅನೇಕರು ಒಂದು ಸಿನಿಮಾಗಳನ್ನು ನೋಡುತ್ತಿದ್ದೀರಾ. ಈ ಸಮಯಗಳಲ್ಲಿ ಮೊಬೈಲ್ಗಳಲ್ಲಿ ಅನೇಕ ಶಾರ್ಟ್ಸ್ ಅನ್ನು ನೀವು ನೋಡುತ್ತಿದ್ದೀರಿ. Anything nonsense, they'll put nonsense things. Your time wasting in nonsense things. ಕೆಲಸಕ್ಕೆ ಬಾರದೇನವರು ಹಾಕುತ್ತಾರೆ, ನೀವು ಅದನ್ನು ನೋಡಿ ಸಮಯವನ್ನು ವ್ಯರ್ಥ But ಮಾಡುತ್ತೀರಿ. they will be benefit. You will never be benefited. ಅವರಿಗೆ ಅದು ತುಂಬಾ ಉಪಯೋಗವಾಗುತ್ತದೆ, ನಿಮಗೆ ಏನು ಉಪಯೋಗವಾಗುವುದಿಲ್ಲ. Whenever you watch, they will get benefit. You will waste your precious time. ನೀನು ಅದನ್ನು ನೋಡಿದಾಗ ಅವರಿಗೆ ಯೂಸ್ ಆಗುತ್ತದೆ, ಆದರೆ ನಿನಗೆ ಸಮಯವು ವ್ಯರ್ಥವಾಗುತ್ತದೆ. But you want to see the learning things. ನೀನು ಏನನ್ನು ನೋಡಬೇಕು? ಒಂದು ಕಲಿತುಕೊಳ್ಳುವ There will be many tutorials. ಅದನ್ನು ಒಂದು ಟ್ಯುಟೋರಿಯಲ್ಸ್ ಇರುತ್ತದೆ. Which one will give wise to you? ಯಾವುದು ನಿನಗೆ ಜ್ಞಾನವನ್ನು ಕೊಡುವುದು? Which one gives to learn well? ಒಳ್ಳೆಯದನ್ನು ಕಲಿತುಕೊಳ್ಳುವುದು. Spend in the time. ಅದರ ಬಗ್ಗೆ ನೋಡು, ಅದರ ಬಗ್ಗೆ ಸಮಯವನ್ನು ಕೊಡು. Whatever you are doing, take it in right way. ನೀನು ಯಾವುದನ್ನೇ ನೋಡಿದರೂ ಒಳ್ಳೆಯದನ್ನು ನೀನು ಮಾಡು. I'm telling your time will go, means again it will not come back. ನಾನು ಹೇಳುತ್ತಿದ್ದೇನೆ, ನಿನ್ನ ಸಮಯ ಹೋದ ನಂತರ ತಿರುಗಿ ಬರುವುದಿಲ್ಲ. Every day is precious. ಪ್ರತಿದಿನವೂ ಅಮೂಲ್ಯವಾದದ್ದು. You cannot take and come back to the day. ತಿರುಗಿ ನೀನು ಆ ದಿನವನ್ನು ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ. If you want anything, ask God. ನಿನಗೆ ಏನೇ ಬೇಕಾಗಿದ್ದರೂ ನೀನು ದೇವರನ್ನು ಕೇಳಿಕೊ. Many families, they have difficult situation is happening. There is a very critical situation is happening in financial. ಅನೇಕ ಕುಟುಂಬಗಳಲ್ಲಿ ಅನೇಕ ಕಷ್ಟಗಳಿದೆ, ಮುಖ್ಯವಾಗಿ ಹಣಕಾಸಿನ ಕಷ್ಟ ಅನೇಕ ಕುಟುಂಬಗಳಲ್ಲಿದೆ. The Bible says, ಸತ್ಯವೇದ ಹೇಳುತ್ತದೆ, according to my glory and my riches, in my name God will meet you all your need, he says. ಕರ್ತನು ಹೇಳುತ್ತಿದ್ದಾರೆ, ನನ್ನ ಮಹಿಮೆ ಐಶ್ವರ್ಯದ ಮುಖಾಂತರ ನಿನ್ನ ಎಲ್ಲಾ ಅವಶ್ಯಕತೆಗಳನ್ನು ನಾನು ತೀರಿಸುವೆನು ಎಂಬುದಾಗಿ. You want to trust that. ನೀನು ಅದನ್ನು ನಂಬಬೇಕು. God will give in his time. ದೇವರು ಆತನ ಸಮಯದಲ್ಲಿ ಕೊಡುತ್ತಾರೆ. You cannot achieve your goal or finances with fighting, or you're doing strong things and you're keeping some conditions and these things. Everything will by the love, the Bible says. ಎಲ್ಲವನ್ನು ನೀನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಅದರ ಪ್ರೀತಿಯ ಮುಖಾಂತರ ನೀನು ಎಲ್ಲವನ್ನೂ ಪಡೆದುಕೊಳ್ಳಬಹುದು. You cannot make any conditions in the presence of God. ದೇವರ ಸನ್ನಿಧಾನದಲ್ಲಿ ಯಾವ ಕಂಡೀಷನ್ಸ್ ಅನ್ನು ಹಾಕಲು ಸಾಧ್ಯವಿಲ್ಲ. Bible it is never says, according to my glory and riches, my Father will meet you all needs. He never said, you want to do this, you want to do this. He never given any conditions, but his apart his grace and love, he provides us. ದೇವರು ಈ ರೀತಿಯಾಗಿ ಹೇಳಿಲ್ಲ, ನೀನು ಇದನ್ನು ಮಾಡಿದರೆ ಕೊಡುತ್ತೇನೆ, ಅದನ್ನು ಮಾಡಿದರೆ ಕೊಡುತ್ತಾರೆ. ದೇವರು ಹೇಳಿದರೆ, ನನ್ನ ಮಹಿಮೆಯ ಐಶ್ವರ್ಯದ ಮುಖಾಂತರವಾಗಿ ನಿನ್ನ ಅವಶ್ಯಕತೆಗಳನ್ನು ನೀಗಿಸುವೆನು ಎಂಬುದಾಗಿ. Greater and greater things in the family I am talking. ಕುಟುಂಬಗಳ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. There is no oneness, no breakthroughs. ಜೀವನದಲ್ಲಿ ಒಂದು ಒಗ್ಗಟ್ಟಿಲ್ಲ ಎಂದರೆ ಯಾವ ಬಿಡುಗಡೆ ಸಿಗುವುದಿಲ್ಲ. The Bible says, according to the Matthew chapter 18 and 20 till 20, we can see there is oneness. God is asking, where the oneness is there God will dwell. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಿಂದ ನೋಡುವುದಾದರೆ, ಎಲ್ಲಿ ಒಗ್ಗಟ್ಟಿರ್ತಾರೋ ಅಲ್ಲಿ ದೇವರು ಇರುತ್ತಾರೆ. Where the division is there never God dwell. ಎಲ್ಲಿ ಒಗ್ಗಟ್ಟಿರುವುದಿಲ್ಲವೋ ಅಲ್ಲಿ ದೇವರು ಇರುವುದಿಲ್ಲ. Many places the Satan will bring the difference in between wife and husband and children and parents. They put lot of breaks in their lives. ಅನೇಕ ಕುಟುಂಬಗಳಲ್ಲಿ ಸೈತಾನನು ಗಂಡ ಹೆಂಡತಿಯರ ಮಧ್ಯದಲ್ಲಿ ಮತ್ತು ಮಕ್ಕಳ ತಂದೆ ತಾಯಿಯ ಮಧ್ಯದಲ್ಲಿ ಅನೇಕ ಒಂದು ಅವರು ದೂರವಾಗುವ ಒಂದು ಕಾರ್ಯಗಳನ್ನು ಮಾಡುತ್ತಾನೆ. So that we all want to do one key, that is we want to gather together and pray and break that yoke in Jesus' name. ನಾವೆಲ್ಲರೂ ಒಂದನ್ನು ಮಾಡಬೇಕು, ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿ ಆ ಸೈತಾನನ ಒಂದು ಪ್ಲಾನ್ ಅನ್ನು ನಾವು ಮುರಿಯಬೇಕು. But here we are seeing, because of the wages of sin is death. ಪಾಪಕ್ಕೆ ಸಂಬಳ ಮರಣ ಎಂಬುದಾಗಿ ನಾವು ಇಲ್ಲಿ ನೋಡುತ್ತಿದ್ದೇವೆ. Genesis to Revelation will see means
there is after Jesus, before Jesus. ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡುವುದಾದರೆ ಯೇಸು ಸ್ವಾಮಿಯ ಹುಟ್ಟುವುದಕ್ಕಿಂತ ಮುಂಚೆ ಮತ್ತೆ ಯೇಸು ಸ್ವಾಮಿ ಹುಟ್ಟಿದ ನಂತರ. Before Jesus born, what happened? ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಏನಾಯಿತು? Punishment, 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 punishment. ಯಾವಾಗಲೂ ಅವರಿಗೆ ಒಂದು ಪನಿಷ್ಮೆಂಟ್ ಕೊಡುತ್ತಿದ್ದರು. What happened after Jesus Christ came? ಯೇಸು ಸ್ವಾಮಿ ಬಂದ ನಂತರ ಏನಾಯಿತು? He took all punishment. ಆತನು ಎಲ್ಲಾ ಪನಿಷ್ಮೆಂಟ್ ಅನ್ನು He ತೆಗೆದುಕೊಂಡು is given eternally life. ಆತನು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. Hallelujah. Hallelujah. Who will trust in the Lord Jesus Christ? They never flourish, but they have eternally life. The Bible says. ಸತ್ಯವೇದವು ಹೇಳುತ್ತದೆ, ಯಾರು ಯೇಸು ಸ್ವಾಮಿ ನಂಬುತ್ತಾರೋ ಅವರಿಗೆ ಮರಣವಿರುವುದಿಲ್ಲ, ಒಂದು ನಿತ್ಯ ಜೀವವಿರುತ್ತದೆ ಮತ್ತು ನಾಶನವಾಗುವುದಿಲ್ಲ. Hallelujah. Hallelujah. That's why I'm telling. ಅದಕ್ಕೆ ನಾನು ಹೇಳುತ್ತಿದ್ದೇನೆ, Be closer to God. ದೇವರಿಗೆ ಹತ್ತಿರವಾಗಿದೆ. According to the Bible, when you closer to God, God will meet all your needs. ಸತ್ಯವೇದದ ಮುಖಾಂತರವಾಗಿ ನೀನು ಯಾವಾಗ ದೇವರಿಗೆ ಹತ್ತಿರವಿರುತ್ತೀಯೋ ನಿನ್ನ ಎಲ್ಲಾ ಅವಶ್ಯಕತೆಗಳನ್ನು ದೇವರು ಪೂರೈಸುವರು. God never like your money. ದೇವರಿಗೆ ನಿನ್ನ ಹಣವೂ ಇಷ್ಟವಿಲ್ಲ. God never like your fame, name in this world. ದೇವರಿಗೆ ಈ ಲೋಕದಲ್ಲಿ ಹೆಸರು ಮತ್ತೆ ಒಂದು ಘನತೆ ಇಷ್ಟ ಇರುವುದಿಲ್ಲ. What do you want all? ಏನು ಆತನಿಗೆ ಬೇಕಾಗಿರುವುದು? The oneness and spending time with the Lord. ಒಗ್ಗಟ್ಟು ಮತ್ತು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದು. The man like a grass. ಮನುಷ್ಯನು ಹುಲ್ಲಿನ ಹಾಗೆ, It will dry and will flourish. ಅದು ಒಣಗಿ ಹೋಗುವುದು. The beauty of flower only little time only comes, it will fades again. ಆ ಹೂವಿನ ಒಂದು ಸೌಂದರ್ಯ ಸ್ವಲ್ಪ ಸಮಯವಿರುತ್ತದೆ, ಅದಾದ ನಂತರ ಬಾಡಿ ಹೋಗುವುದು. The man life is like that. ಮನುಷ್ಯನ ಒಂದು ಜೀವನ ಆ ರೀತಿಯಲ್ಲಿದೆ. But Jesus Christ came to give eternally. ಯೇಸು ಸ್ವಾಮಿ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ. If grass is there, it will be evergreen. ಹುಲ್ಲಿದ್ದರೆ ಅದು ಯಾವಾಗಲೂ ನಿತ್ಯವಾಗಿ ಹಸಿರಾಗಿರುತ್ತದೆ. The flower is there, it will be eternally. ಹೂವಿದ್ದರೆ ಅದು ನಿತ್ಯವಾಗಿರುತ್ತದೆ. Hallelujah. Hallelujah. When Jesus' blood is sprinkled upon that, ಯೇಸು ಸ್ವಾಮಿಯ ಒಂದು ರಕ್ತವು ಅದರ ಮೇಲೆ ಸುರಿಸಿದ ಮೇಲೆ it will be everlasting. ಅದು ನಿತ್ಯವಾಗಿರುತ್ತದೆ. I saw some videos. ನಾನು ಸ್ವಲ್ಪ ವಿಡಿಯೋಸ್ ಅನ್ನು ನೋಡಿದೆನು. All was fed. ಎಲ್ಲವೂ Fed. ಎಲ್ಲವೂ ಒಣಗಿ ಹೋಗಿತ್ತು. And suddenly somebody came, put the water ಮತ್ತೆ ಸ್ವಲ್ಪ ಜನ ಬಂದರು, ಅದಕ್ಕೆ ನೀರು ಹಾಕಿದರು. in the water in the tub. ಆ ಟಬ್ಬಲ್ಲಿ ನೀರು ಹಾಕಿದರು. After that they put some liquid through 3 drops. ಆ ನೀರು ಹಾಕಿದ ನಂತರ ಅದರ ಮೇಲೆ ಲಿಕ್ವಿಡ್ ಹಾಕಿದರು. After that faded leaves. ಆ ಒಂದು ಆ ಸೊಪ್ಪು, ಬಾಡಿ ಹೋಗಿರುವ ಸೊಪ್ಪು They put in the water like this. ಆ ನೀರಲ್ಲಿ ಹಾಕಿದರು. It became very fresh and it became big and everything. It became immediately like fresh. ಆ ನೀರಲ್ಲಿ ಹಾಕಿದ ತಕ್ಷಣ ಅದು ಫ್ರೆಶ್ ಆಗಿ ಚೆನ್ನಾಗಿ ಆಗಿತ್ತು. You know people, when the leaf is fade, it will never come again green, right? ನಿಮಗೆ ಗೊತ್ತಲ್ವಾ, ಒಂದು ಬಾಡಿದ ನಂತರ ಆ ಎಲೆಗಳು ತಿರುಗಿ ಫ್ರೆಶ್ ಆಗಲು ಸಾಧ್ಯವಿಲ್ಲ. So what happened here? ಏನಾಯ್ತು ಇಲ್ಲಿ? Putting that liquid and dipping in that leaf in that water, it is became again like green. ಆ ನೀರಲ್ಲಿ ಏನೋ ಲಿಕ್ವಿಡ್ ಹಾಕಿ ತಿರುಗಿ ಆ ಬಾಡಿ ಹೋದ ಎಲೆಗಳನ್ನು ಆ ನೀರಲ್ಲಿ ಹಾಕಿದ ತಕ್ಷಣ ತಿರುಗಿ ಹೊಸದಾಗಿ ಫ್ರೆಶ್ ಆಗೋಯ್ತು. ತುಂಬಾ ಫ್ರೆಶ್ ಆಯ್ತು. After liquid is working like that, how precious the shedded blood, how precious the crucifixion of the blood, how precious the Son of God's blood. ಆ ಲಿಕ್ವಿಡ್ ಆ ರೀತಿಯಾಗಿ ಕೆಲಸ ಮಾಡುವುದಾದರೆ ನಮ್ಮ ಯೇಸು ಸ್ವಾಮಿಯು ನಮಗೋಸ್ಕರ ಸುರಿಸಿದ ಆ ಪವಿತ್ರವಾದ ರಕ್ತದ ಬಗ್ಗೆ ಏನು? It's very powerful. ಅದು ತುಂಬಾ ಶಕ್ತಿ ಉಳ್ಳದ್ದು. It will give every dry bone, it will give life. ಒಣಗಿರುವ ಮೂಳೆಗಳಿಗೆ ಅದು ಜೀವವನ್ನು ಕೊಡುತ್ತದೆ. As Ezekiel time. ಎಜೆಕಿಯೇಲ ಒಂದು ಸಮಯದಲ್ಲಿ What happened? ಏನಾಯ್ತು? You want to go for war. ಆತನು ಯುದ್ಧಕ್ಕೆ ಹೋಗಬೇಕು. No group of people with him. ಆತನ ಜೊತೆ ಯಾವ ಸೈನ್ಯವೂ ಇಲ್ಲ. But God says to prophesy to that bones, he said. ಯೇಸು ದೇವರು ಹೇಳುತ್ತಿದ್ದಾರೆ, ಆ ಮೂಳೆಗಳಿಗೆ ನೀನು ಪ್ರವಾದನೆ ಮಾಡು. And when he said to that bones to, he prophesied. ಆ ಮೂಳೆಗಳ ಮೇಲೆ ಪ್ರವಾದನೆ ಹೇಳಿದಾಗ Started life again, came together and started life. They became living creature. ಆ ಮೂಳೆಗಳೆಲ್ಲ ಕೂಡಿಕೊಂಡು ಜೀವ ಬರುವುದಕ್ಕೆ ಸಾಧ್ಯ ಆಗಿ ಜೀವಂತವಾಗಿ ಅದು ಉಪಯೋಗ ಆಯಿತು. ಎದ್ದು ಬಂತು. Hallelujah. Hallelujah. ಮನುಷ್ಯರಾಗಿ ಯುದ್ಧಕ್ಕೆ ಸೈನಿಕರಾಗಿ ಎದ್ದು ಬಂದರು. Hallelujah. Hallelujah. That power is there in our God. ನಮ್ಮ ದೇವರಲ್ಲಿ ಆ ಶಕ್ತಿ ಇದೆ. Hallelujah. Hallelujah. But people's life is a grass before God.
ಮನುಷ್ಯರ ಒಂದು ಜೀವನ ದೇವರ ಮುಂದೆ ಅದು ಹುಲ್ಲಿನಂತಿದೆ. When you come to the sprinkle of Jesus Christ's blood, ಯೇಸು ಸ್ವಾಮಿಯ ಒಂದು ರಕ್ತ ಅದರ ಮೇಲೆ ಹಾಕಿದಾಗ it is evergreen, everlasting. ಅದು ನಿತ್ಯವಾಗಿರುತ್ತದೆ. So my dear ones, ಪ್ರಿಯರೇ, please come to the foot of cross. ಶಿಲುಬೆಯ ಒಂದು ಪಾದದ ಸನ್ನಿಧಾನಕ್ಕೆ ಬನ್ನಿರಿ. When you come to, you completely changes. ನೀವು ಶಿಲುಬೆಯ ಒಂದು ಪಾದಕ್ಕೆ ಬಂದಾಗ ಸಂಪೂರ್ಣವಾಗಿ ಬದಲಾವಣೆ He ಹೊಂದಿಕೊಂಡಿರಿ. is a merciful God. ಆತನು ಕೃಪೆಯುಳ್ಳ ತಂದೆ. He will change your lifetime. ನಿನ್ನನ್ನು ಮಾರ್ಪಡಿಸುತ್ತಾರೆ. Your lifetime will scam. It is multiplied. ನಿನ್ನ ಒಂದು ಆಯುಷ್ಕಾಲವು ಆತನು ಹೆಚ್ಚು ಮಾಡುತ್ತಾರೆ. Whoever come to His presence and wait in His presence, they'll renew their strength like eagle. The Bible says. ಸತ್ಯವೇದ ಹೇಳುತ್ತದೆ, ಆತನ ಸನ್ನಿಧಾನದಲ್ಲಿ ಯಾರು ಕಾದಿರುತ್ತಾರೋ ಹದ್ದಿನಂತೆ ಯೌವನವನ್ನು ಬರಮಾಡುತ್ತಾರೆ. If you are not closer to God, I cannot say your time is very less. ನೀನು ದೇವರ ಹತ್ತಿರವಿಲ್ಲದೆ ಇದ್ದರೆ ನಿನ್ನ ಸಮಯವು ಕಡಿಮೆ. So come to God. ನೀನು ದೇವರ ಹತ್ತಿರಕ್ಕೆ ಬಾ. According to the Bible, live. ಸತ್ಯವೇದದ ರೀತಿಯಾಗಿ ನೀನು ನಡೆದುಕೋ. Many people will read Bible, ಅನೇಕರು ಸತ್ಯವೇದವನ್ನು ಓದುತ್ತಾರೆ, but they'll never apply. ಅದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. If you read Bible hours together, if you are not applying it, it is waste your reading in time. ನೀನು ಗಂಟೆಗಟ್ಟಲೆ ಸತ್ಯವೇದವನ್ನು ಓದಿ ಅದನ್ನು ಅಳವಡಿಸಿಕೊಳ್ಳದೆ ಇದ್ದರೆ ಅದು ಸಮಯವು ವ್ಯರ್ಥ. Come on, apply it in your life. Which thing is lacking in your life? ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ, ಯಾವುದು ಕೊರತೆ ಇದೆಯೋ ಆ ಜಾಗದಲ್ಲಿ. Hallelujah. Hallelujah. I will read Bible very few things only, but I go inner to that. ನಾನು ಸ್ವಲ್ಪ ವಿಷಯಗಳನ್ನು ಓದುತ್ತೇನೆ ಮತ್ತು ಆ ವಿಷಯಗಳನ್ನು ತುಂಬಾ ಡೆಪ್ತ್ ಆಗಿ ಒಂದು ಅದರ ಒಳಗೆ ನಾನು ಹೋಗಿ ಆಲೋಚಿಸುತ್ತೇನೆ. Otherwise, I am reading old Bible. It is like a story Bible. When you read and apply it, that time we can supply others also. ಸತ್ಯವೇದವನ್ನು ಪೂರ್ತಿಯಾಗಿ ನಾವು ಸುಮ್ಮನೆ ಓದಿದರೆ ಕತೆ ಪುಸ್ತಕ ಹಾಗೆ ಅದು ವ್ಯರ್ಥವಾಗುತ್ತದೆ. ನಾವು ಯಾವಾಗ ಓದಿ ಅದರ ಪ್ರಕಾರ ನಾವು ನಡೆದುಕೊಳ್ಳುತ್ತೇವೋ ಬೇರೆಯವರಿಗೆ ಮಾದರಿಯಾಗಿರುತ್ತೇವೆ. You may rich in this world. ಈ ಲೋಕದಲ್ಲಿ ನೀನು ಐಶ್ವರ್ಯವಂತನಾಗಿರಬಹುದು. You may poor people in this earth. ಈ ಭೂಮಿಯಲ್ಲಿ ಬಡವರಾಗಿರಬಹುದು. You may middle class people. ಮಿಡ್ಲ್ ಕ್ಲಾಸ್ ಆಗಿರಬಹುದು. Everybody have death. ಎಲ್ಲರಿಗೂ ಸಾವಿದೆ. Nobody can close their death, otherwise avoid their death. ಯಾರು ಆ ಸಾವಿನಿಂದ ಎಸ್ಕೇಪ್ ಆಗಲು ಸಾಧ್ಯವಿಲ್ಲ. So that we want to prepare before death, our life want to be in God's hands of God. ಮರಣಕ್ಕೆ ಮುಂಚೆ ನಾವು ತಯಾರಾಗಬೇಕು, ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದಾಗಿ. We want to surrender completely to His hands. ನಮ್ಮ ಜೀವನವನ್ನು ಆತನ ಕರಗಳಲ್ಲಿ ಪೂರ್ತಿಯಾಗಿ ನಾವು ಸರೆಂಡರ್ ಮಾಡಬೇಕು. Hallelujah. Hallelujah. My dear ones, ಪ್ರಿಯರೇ, it's not we are reading Bible every time and speaking about Bible, but we want to be whatever we read, whatever we hear, we want to change in that area. ಸತ್ಯವೇದವನ್ನು ನಾವು ಓದಿ ಯಾವಾಗಲೂ ಅದರ ಬಗ್ಗೆ ಹೇಳುವುದಿಲ್ಲ, ನಾವು ಅದರ ಬಗ್ಗೆ ನಡೆದುಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳಬೇಕು. Absolutely nothing impossible to God. For everything is God. For impossible things God. For everything is possible. ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ, ದೇವರಿಂದ ಎಲ್ಲವೂ ಸಾಧ್ಯ. So try to practice your life. If you are not reading Bible, start to read Bible. ಸತ್ಯವೇದವನ್ನು ನೀನು ಇನ್ನೂ ಓದಿಲ್ಲ ಎಂದರೆ ಓದಕ್ಕೆ ಪ್ರಾರಂಭಿಸು. If you are not giving prayer time, start to give prayer time. ಪ್ರಾರ್ಥನೆಗೆ ಸಮಯ ಕೊಡುತ್ತಿಲ್ಲವಾ, ಪ್ರಾರ್ಥನೆಗೆ ಸಮಯ ಕೊಡು. Surely God, you get closer to God, and after that your lifestyle will change. ದೇವರ ಹತ್ತಿರಕ್ಕೆ ಹೋಗುವಾಗ ನಿನ್ನ ಜೀವನ ಶೈಲಿಯೇ ಬದಲಾವಣೆ ಹೊಂದಿಕೊಳ್ಳುತ್ತದೆ. Hallelujah. Hallelujah. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, thank you Lord, your Lord showing us we are dust like grass. ತಂದೆಯೇ, ನಮಗೆ ನೀವು ವಾಕ್ಯದ ಮುಖಾಂತರವಾಗಿ ತೋರಿಸಿಕೊಟ್ಟುವುದಕ್ಕಾಗಿ ಸ್ತೋತ್ರ. ನಾವು ಹುಲ್ಲಿನಂತಿದ್ದೇವೆ Lord, we are like fading like a flower. ನಾವು ಬಾಡಿ ಹೋಗುವ ಹೂವಿನಂತಿದ್ದೇವೆ. It is not so much time it will live, but few little hours only it will live. ಆ ಹೂವು ಸ್ವಲ್ಪ ಸಮಯ ಮಾತ್ರವೇ ಇರುತ್ತದೆ. But whoever turn to you, Lord, ಯಾರೆಲ್ಲ ನಿನ್ನ ಕಡೆ ತಿರುಗಿಕೊಳ್ಳುತ್ತಾರೋ they'll have the promise, that is, who will trust in my Son, I will give eternal life. Your word says, Lord. ನಿನ್ನ ವಾಕ್ಯ ಹೇಳುತ್ತದೆ ತಂದೆ, ನನ್ನನ್ನು ನಂಬುವವರಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. Who will love my Son Jesus, my Son, Father says, I love this world and I given my begotten Son. ತಂದೆ ನೀವು ಹೇಳ್ತಿದ್ದೀರಿ, ನಾನು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ನನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೇನೆ ಎಂಬುದಾಗಿ. So whoever will trust in my Son,
ಯಾರೆಲ್ಲ ನನ್ನ ಮಗನನ್ನು ನಂಬುತ್ತಾರೋ they will get eternally life. ಅವರಿಗೆ ನಿತ್ಯ ಜೀವವು ಸಿಗುತ್ತದೆ. So let us pray that. ನಾವು ಪ್ರಾರ್ಥನೆ ಮಾಡೋಣ. Lord, you send your son to us. ತಂದೆ, ನಿಮ್ಮ ಮಗನನ್ನು ನಮಗೆ ಕೊಟ್ಟಿದ್ದೀರಿ. His name is Jesus Christ. ಆತನ ಹೆಸರು ಯೇಸು ಸ್ವಾಮಿ. He came to us. ಆತನು ನಮ್ಮ ಸಂಗಡ ಬಂದನು. He shed to the blood for our sins and wicked ways. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ಆತನು ರಕ್ತವನ್ನು ಸುರಿಸಿದನು. And he died for our punishment. ನಮ್ಮ ಒಂದು ಪನಿಷ್ಮೆಂಟ್ಗೋಸ್ಕರ ಆತನು ಮರಣ ಹೊಂದಿದನು. And again he arose again. ತಿರುಗಿ ಆತನು ಎದ್ದನು. We believe, Lord. ನಾವು ನಂಬುತ್ತೇವೆ. We trust, Lord. ನಾವು ನಂಬುತ್ತೇವೆ. And we have eternally life. ನಮಗೆ ನಿತ್ಯ ಜೀವವು ಇರುತ್ತದೆ. Thank you, Jesus. ಕರ್ತನೇ, ನಿಮಗೆ ಸ್ತೋತ್ರ. Thank you, Jesus, ಕರ್ತನೇ, ನಿಮಗೆ ಸ್ತೋತ್ರ. for your sacrifice. ನಿಮ್ಮ ಒಂದು ತಂದೆ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಕ್ಕೋಸ್ಕರ. Thank you, Jesus. ಕರ್ತನೇ, ನಿಮಗೆ ಧನ್ಯವಾದಗಳು. Still this time, oh Father God, ಈ ಸಮಯ ತನಕ your grace is, Lord, forgiving all our sins. ನಿನ್ನ ಕೃಪೆಯು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುತ್ತದೆ. Lord, let us meditate your word, meditate your prayers, and we want to wait in your presence. ತಂದೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಸಮಯ ಕಳೆಯುವಂತೆ ನಮಗೆ ಸರಿಪಡಿಸು. Yes, Lord, our days will increase, the Bible says, when we are wait upon the Lord. ನಾವು ದೇವರ ಸನ್ನಿಧಾನದಲ್ಲಿ ಕಾಯುವಾಗ ನಮ್ಮ ಆಯುಷ್ಕಾಲವು ಹೆಚ್ಚುತ್ತದೆ ಎಂಬುದಾಗಿ ನಿಮ್ಮ ವಚನ ಹೇಳುತ್ತದೆ. Every sicknesses, Lord, let it depart from now. ತಂದೆ, ಪ್ರತಿಯೊಂದು ಅನಾರೋಗ್ಯವು ಈ ಸಮಯದಿಂದ ನಮ್ಮನ್ನು ಬಿಟ್ಟು ಹೋಗಲಿ. Lord, every of Father wicked thoughts and plans will be, Lord, nullified and destroyed in Jesus' mighty name. ತಂದೆ, ಪ್ರತಿಯೊಂದು ತಂದೆ ನಿಮಗೆ ವಿರುದ್ಧವಾದ ಪ್ಲಾನ್ಗಳೆಲ್ಲ ಯೇಸುವಿನ ನಾಮದಲ್ಲಿ ಅದು ಮುರಿದು ಹೋಗಲಿ. I pray, Father God, ನಾನು ಪ್ರಾರ್ಥಿಸ್ತೇನೆ ಕರ್ತನೇ, whatever, Lord, evil plans upon our families, ನಮ್ಮ ಕುಟುಂಬಗಳಲ್ಲಿ ಯಾವ ಯಾವ ಒಂದು ದುರಾತ್ಮನ ಒಂದು ಪ್ಲಾನ್ಗಳಿದೆಯೋ I break it in Jesus' mighty name. ಯೇಸುವಿನ ಒಂದು ಅದ್ಭುತವಾದ ನಾಮದಲ್ಲಿ ನಾನು ಮುರಿಯುತ್ತೇನೆ. I set free our church members. ತಂದೆ, ನಮ್ಮ ಸಭೆಯ ಒಂದು ಸಭಿಕರನ್ನು ತಂದೆ ಅವರನ್ನು ಬಿಡುಗಡೆ ಹೊಂದಿಕೊಳ್ಳಲಿ. Whoever watching, oh Father God, ಯಾರೆಲ್ಲ ಇದನ್ನು ವೀಕ್ಷಿಸುತ್ತಿದ್ದಾರೆ through this media, touch them and completely heal them. Let, Lord, they want to connect it to you, Jesus. ಪ್ರತಿಯೊಬ್ಬರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆ ಮಾಡುತ್ತದೆ. ಅವರು ನಿಮಗೆ ಕನೆಕ್ಟ್ ಆಗಬೇಕು. Thank you, Jesus, ಕರ್ತನೇ, ನಿಮಗೆ ಧನ್ಯವಾದಗಳು. giving this precious time to in our lives. ಈ ಅಮೂಲ್ಯವಾದ ಸಮಯವನ್ನು ನಮಗೆ We ಕೊಟ್ಟಿದ್ದಕ್ಕೋಸ್ಕರ give you all the glory, honor, for in Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Hallelujah. 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 Thank you, Jesus, giving this precious time. We'll see you in next week. ದೇವರೇ, ಈ ಅಮೂಲ್ಯವಾದ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ. ಮುಂದಿನ ವಾರ ನಾವು God ನೋಡಿಕೊಳ್ಳೋಣ. bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.